ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ಸಹಸ್ರಾರು ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಕೌನ್ಸಿಲಿಂಗ್ ಮಾಡಿ ಅವರನ್ನ ಸರಿಯಾದ ದಾರಿಯಲ್ಲಿ ತಂದು ಉತ್ತಮವಾದಂತಹ ಜೀವನವನ್ನ ನಡೆಸುವಂತ ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಧಾವಂತದ ಬದುಕಿನಲ್ಲಿ ಆಧುನಿಕತೆ ಹೆಚ್ಚಾಗ್ತಾ ಇದೆ, ಓದು ಹೆಚ್ಚಾಗ್ತಾ ಇದೆ, ಆದ್ರೆ ಎಲ್ಲೋ ಒಂದು ಕಡೆಗೆ ಮಾನಸಿಕ ಅಸ್ವಸ್ಥತೆ ಹೆಚ್ಚಾಗ್ತಾ ಇದೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಆತಂಕ 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 ಅಂತ. ಯಾವಾಗ ಆ ಆತಂಕ ಖಿನ್ನತೆಗೆ ಹೋಗುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಇವತ್ತಿಗೆ ಆತಂಕ, ಖಿನ್ನತೆ ಎಲ್ಲದರ ಬಗ್ಗೆ ತಿಳಿಸಿಕೊಡಲು ನಮ್ಮಲ್ಲಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಅವರು. ಸರ್ ನಮಸ್ಕಾರ. ದಯವಿಟ್ಟು ಈ ಆತಂಕ ಮತ್ತೆ ಖಿನ್ನತೆ ಇದರ ಬಗ್ಗೆ ಸವಿವರವಾಗಿ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು. ಯಾಕಂತಂದ್ರೆ ಕರ್ನಾಟಕದ ಮಾನಸಿಕ ಆರೋಗ್ಯದ ಸಮೀಕ್ಷೆಯ ಪ್ರಕಾರ 35% ಅಂದ್ರೆ 135% ಆತಂಕದಲ್ಲಿದ್ದಾರೆ, 8 ಜನ ಡಿಪ್ರೆಷನ್ ನಲ್ಲಿದ್ದಾರೆ, ಆತಂಕದ ಅಂದ್ರೆ ಖಿನ್ನತೆಯಲ್ಲಿ ಅಂತ. ದಯವಿಟ್ಟು ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಹೇಳಿದಾಗೆ 140 ಜನ ಇಲ್ಲ ಖಿನ್ನತೆಗೊಳಗಾಗಿದ್ದಾರೆ, ಇಲ್ಲ ಅಂತಂದ್ರೆ ಆತಂಕಕ್ಕೆ ಒಳಗಾಗಿದ್ದಾರೆ. ಸಾಮಾನ್ಯ ಬೇಸರವೇ, ಸಾಮಾನ್ಯ ದುಃಖವೇ, ಹತಾಶೆ, ನಿರಾಶೆಯೇ ನಮಗೆ ನಿರ್ವಹಿಸಲು ಆಗಲ್ಲ ಅಂತಂದ್ರೆ ಅದು ಕಾಯಿಲೆಯ ಮಟ್ಟವನ್ನು ಮುಟ್ಟುತ್ತೆ. ಖಿನ್ನತೆ ಕಾಯಿಲೆ ಅಂತ ಅನ್ಸ್ಕೊಳುತ್ತೆ, ಆತಂಕದ ಕಾಯಿಲೆ ಅಂತ ಅನ್ಸ್ಕೊಳುತ್ತೆ. ಸೊ ಡಿಪ್ರೆಷನ್ನಲ್ಲಿ ಎಷ್ಟು ಬಗೆ ಇದ್ದಾವೆ, ಅದರ ನಿರ್ವಹಣೆ ಹೇಗೆ, ಮತ್ತು ಹೇಗೆ ನಮಗೆ ಡಿಪ್ರೆಷನ್ ಅಂತ ಹೆಂಗೆ ಗೊತ್ತಾಗತ್ತೆ ರೀ? ನಮ್ಮ ದೇಶದಲ್ಲಿ ಡಿಪ್ರೆಷನ್ ಅನ್ನೋ ಪದ ಗೊತ್ತಿಲ್ಲ. ಬೇ ಆಫ್ ಬೆಂಗಾಲ್ನಲ್ಲಿ ಡಿಪ್ರೆಷನ್ ಆಗುತ್ತೆ, ಬೆಂಗಳೂರು ಮಳೆ ಬರುತ್ತೆ ಅಷ್ಟೇ ಗೊತ್ತು. ಮನಸ್ಸಿಗೆ ಬರ್ತಕ್ಕಂಥ ಡಿಪ್ರೆಷನ್ ಬಗ್ಗೆ ಏನೇನೂ ಗೊತ್ತಿಲ್ಲ. ಇವನು PhD ಮಾಡಿರ್ತಾರೆ, BA ಮಾಡಿರ್ತಾರೆ, MSc ಮಾಡಿರ್ತಾರೆ. ಸರ್ ನಿಮಗೆ ಡಿಪ್ರೆಷನ್ ಏನು ಸರ್? ನನಗೆ ಆ ಥರ ಕಾಯಿಲೆ ಇಲ್ಲ, ಇದೇ ಬರಲ್ಲ ಅಷ್ಟೇ. ಹಾಗಾಗಿ ಇದೊಂದು ಪ್ರಕರಣ ನೋಡಿ. 17 ವರ್ಷದ PU ವಿದ್ಯಾರ್ಥಿ, ಒಳ್ಳೆಯ ಅಕಾಡೆಮಿಕ್ ರೆಕಾರ್ಡ್ ಇದೆ, 10ನೇ ತರಗತಿನಲ್ಲಿ. ಈಗ ಅವನಿಗೆ ಓದಿನಲ್ಲಿ ಆಸಕ್ತಿ ಇಲ್ಲ. ಸರ್ ಯಾಕೆ ಸರ್ ಓದ್ಬೇಕು ಸರ್? ಓದಕ್ಕೆ ಮನಸ್ಸೇ ಇಲ್ಲ ಸರ್. ಹಾಗೆ ಕ್ಲಾಸ್ನಲ್ಲಿ ಕೂತ್ಕೊಂಡ್ರೆ ಅವನಿಗೆ ಗಮನವೇ ಇಲ್ಲ, ಹೋಗ್ತಾ ಇರ್ತಾನೆ. ಹಾಗೆ ಟೆಸ್ಟ್ಗಳಲ್ಲಿ ಅವನ ನಿರ್ವಹಣೆ ಕಮ್ಮಿ ಆಗ್ತಾ ಇದೆ, ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದಾನೆ. ಹಾಗೆ ತಾಯಿ ಹೇಳ್ತಾಳೆ, ಅವನು ಸರಿಯಾಗಿ ಊಟ ಮಾಡಲ್ಲ, ನಿದ್ರೆ ಮಾಡಲ್ಲ. ಹಾಗೆ ಪದೇ ಪದೇ ನೋಡಪ್ಪ ಸ್ನಾನ ಮಾಡ್ಕೋ, ಬಟ್ಟೆ ಬದಲಾಯಿಸು, ಒಳ್ಳೆ ಆಗಿದೆ ಅಂತ ಹೇಳಬೇಕು. ಇಲ್ಲ ಅಂತಂದ್ರೆ 3 ದಿವಸ ಆದರೂ ಕೂಡ ಅದೇ ಬರ್ಮುಡ, ಅದೇ ಟಿ ಶರ್ಟು ಅದರಲ್ಲೇ ಇರ್ತಾರೆ. ಹಾಗೆ ಅವರ ಸ್ನೇಹಿತರು ಅವನು ಗಮನಿಸಿದ್ದಾರೆ, ಅವನು ಅವ್ರನ್ನ ಅವಾಯ್ಡ್ ಮಾಡ್ತಾನೆ. ಮೊದಲ ಜೊತೆ ಖುಷಿಯಾಗಿ ಸೇರ್ತಾ ಇದ್ದವನು ಈಗ ಸೇರೋದಿಲ್ಲ. ಹಾಗೆ ಸ್ವಲ್ಪಕ್ಕೆ ಅವನು ಅಳಕ್ ಶುರು ಮಾಡ್ತಾನೆ ಅಂತ. ಹಾಗಾಗಿ ಸರ್, ಈಗ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ. ಆದರೆ ಕೆಲವು ಮಕ್ಕಳು ಇದು ಮಾನಸಿಕ ಒತ್ತಡ ಅಲ್ದನೆ ಡ್ರಗ್ ಅಬ್ಯೂಸಿಗೆ ಹೋಗ್ಬಿಟ್ಟು ಕೂಡ ಇದೇ ತರ ಸಿಂಪ್ಟಮ್ಸ್ ಇರುತ್ತೆ. ಅವೆರಡನ್ನು ಹೇಗೆ ಗುರ್ತಿಡಿಯೋದಂತ ತಿಳಿಸಿ ಸರ್. ಕೇಳ್ಬೇಕಷ್ಟೇ, ಏನಪ್ಪಾ ಡ್ರಗ್ಸ್ ತಗೊಳ್ತೀಯ ಅಂತ. ಡ್ರಗ್ಸ್ ತಗೊಳ್ದೆ ಹೋದ್ರೆ ಅವರಿಗೆ ಡಿಪ್ರೆಷನ್ ಹೋಗ್ತಾರ್ರಿ, ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರ್ರಿ. ಹಾಗಾಗಿ ಡಿಪ್ರೆಷನ್ ಮಟ್ಟಿಗೆ ನಾನಾ ಕಾರಣಗಳು ಅದರಲ್ಲಿ. ಡ್ರಗ್ಸ್ ಎತ್ಕೊಳ್ಳೋ ಅಭ್ಯಾಸ ಅದು ಸಿಗದೆ ಇದ್ರೆ, ತಗೊಳ್ದೆ ಹೋದ್ರೆ, ಅದು ಸಿಗದೆ ಹೋದ್ರೆ ಡಿಪ್ರೆಷನ್ ಹೋಗ್ತಾರ್ರಿ. ಎರಡನೇದು ನೋಡಿ, ಈಕೆ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್, BA BSc ಏನೋ ಮಾಡ್ತಿದ್ದಾಳೆ. ಅವಳ ಇಷ್ಟಪಟ್ಟದ ಕಾಲೇಜಿಗೆ ಸೇರ್ಕೊಂಡಿದ್ದಾಳ್ರಿ. ಆದ್ರೆ ಅಟೆಂಡೆನ್ಸ್ ಇಲ್ಲ, ಹೋಗ್ತಾಳೆ, ಬಿಡ್ತಾಳೆ, ಮನೆ ಉಳ್ಕೊಳ್ತಾಳೆ. ನಂಗೆ ತಲೆನೋವು ಅಂತ ಹೇಳ್ತಾರೆ. ತಲೆನೋವು ಅಂತ ನಿಮ್ಮಂತ ಡಾಕ್ಟರ್ ಬರ್ತಾರೆ, ಸರ್ ನಂಗೆ ತಲೆನೋವು ಸರ್. ಎಲ್ಲ ಪರೀಕ್ಷೆಗಳಾಗುತ್ತೆ, MRI ಕೂಡ ಮಾಡ್ಬಿಡ್ತಾರೆ. ಆಮೇಲೆ ಡೋಲೋ 650 ತಗೊಂಬ ಅಂತ ಹೇಳ್ತಾರೆ. ನಿಂಗೆ ಯಾವುದು ಕಾಯಿಲೆ ಇಲ್ಲ, ದೈ ಚೆನ್ನಾಗಿದೆ, ಕಣ್ ಸರಿಯಾಗಿದೆ, ಕಿವಿ ಸರಿಯಾಗಿದೆ. ಹಾಗೆ ಊಟ ಸೇರ್ತಾ ಇಲ್ಲ ಸರ್, ನಮಗೆ ಊಟ ಮಾಡ್ತಿಲ್ಲ ಸರ್, ನನ್ನ ಮಗಳು ಟಾನಿಕ್ ಬರ್ಕೊಡಿ ಸರ್, ನಿದ್ದೆ ಬರ್ತಾ ಇಲ್ಲ ಸರ್. ಹಾಗೆ ಇತ್ತೀಚೆಗೆ ಅವಳಿಗೆ ಕೋಪ ಜಾಸ್ತಿ ಆಗ್ತಾ ಇದೆ.
ಸ್ವಲ್ಪ ಸರ್ ಸ್ವಲ್ಪಕ್ಕೆ ಇದು ಮನಸ್ಸು ಈಗ ನೀವು ಹೇಳಿದ್ರಲ್ಲ, ಈ ಸಿಂಪ್ಟಮ್ಸ್ ಎಲ್ಲ ಲವ್ ಅಫೇರ್ ಇರೋವಂಥ ಹುಡುಗಿಯರಿಗೂ ಕೂಡ ಬರುತ್ತಲ್ಲ ಸರ್? ಹೌದು, ಇದು ಯಾವುದೇ ವಯಸ್ಸು ಬರ್ಬೋದು. ಇಲ್ಲಿ ಕೆಲವು ಉದಾಹರಣೆ, ಹ. ಈ ಲಕ್ಷಣಗಳು ಯಾವುದೇ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಬಹುದು. ಹಾಗೆ ಸ್ವಲ್ಪ ಸ್ವಲ್ಪಕ್ಕೆ ಮನಸ್ಕೊಳ್ತಾಳೆ, ಹ್ಮ್ ಹಾಗೆ ಮಾತಿಲ್ಲ, ಮೌನಗೌರಿ. ಹ್ಮ್ ಹಾಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡುವ ಹಾಗೆ ಕಾಣುತ್ತೆ. ಏನೇ ಹ್ಮ್ ಅಂತಂದ್ರೆ ಏನೂ ಇಲ್ಲ, ಏನೂ ಇಲ್ಲ, ಏನೂ ಹ್ಮ್ ಇಲ್ಲ, ಹೇಳೋದೇ ಇಲ್ಲ. ಕೇಳ್ತೇವೆ, ಏನಮ್ಮ ನಿನ್ ಕಷ್ಟ ಏನು, ನಿನ್ನ ನೋವೇನು, ಹ್ಮ್ ಹೇಳ್ಕೋ, ನಾವೆಲ್ಲ ನಿನಗೆ ಸಹಾಯ ಮಾಡ್ತೀವಿ ಅಂತಂದ್ರೆ ಏನಿಲ್ಲ, ಹ್ಮ್ ಏನಿಲ್ಲ ಅಂತಲ್ಲ, ಹ್ಮ್ ಏನಿಲ್ಲ, ಚೆನ್ನಾಗಿದ್ದೀನಿ. ಹ್ಮ್ ಹಾಗೆ ಅವಳು ಮ್ಯೂಸಿಕ್ ಕ್ಲಾಸ್ ಹೋಗ್ತಾ ಇದ್ದು, ಅದು ಇರಿಸ್ಬಿಟ್ಟಾರೆ. ಮ್ಯೂಸಿಕ್ ಹ್ಮ್ ಅಂದ್ರೆ ಬಹಳ ಇಷ್ಟ ಅವಳಿಗೆ, ಆದ್ರೆ ಈಗ ಮ್ಯೂಸಿಕ್ ಕ್ಲಾಸ್ ಹೋಗ್ಲಿಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಾ ಹಾಗೆ ನೋಡಿ ಈತ, ಡೌನ್ ಅಂಡ್ ಡಲ್, ಹಾ ಡೌನ್ ಅಂಡ್ ಡಲ್, ಏನು ಮಂಕಾಬಿಟ್ಟಾನೆ, ಹ್ಮ್ ಯಾವುದೇ ಉತ್ಸಾಹ ಇಲ್ಲ, ಉಲ್ಲಾಸ ಹ್ಮ್ ಇಲ್ಲ. ಹ್ಮ್ ಅವನ ಕ್ಲಾಸ್ಮೇಟ್ ಜೊತೆ ಅವನಿಗೆ ರಿಲೇಶನ್ಶಿಪ್ ಇತ್ತು, ಲವ್ ಮಾಡ್ತಿದ್ದ. ಈಗ ಅದು ಹಾ ಮುರಿದೋಗಿದೆ, ಹಾ ಮುರಿದೋಗಿದೆ. ಹ್ಮ್ ಸರ್, ನನ್ನ ಗರ್ಲ್ ಫ್ರೆಂಡು ನನ್ನ ಜೊತೆಲಿ 3 ದಿವಸದಿಂದ ಮಾತಾಡ್ತಿಲ್ಲ ಸರ್, ಯಾಕೆ ಹಾ ಗೊತ್ತಿಲ್ಲ ಸರ್. ಹಾ ಇವಾಸ್ ಸ್ಮಾರ್ಟ್ ಗೈ, ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೀರೋ ತರ ಬರ್ತಿದ್ದವನು ಈಗ ಹಾ ಯಾವುದೋ ಒಂದು ಬಟ್ಟೆ ತಗಲಾಕೊಂಡು ಬರ್ತಾನೆ, ಶಾಬಿಲಿ ಡ್ರೆಸ್. ಹಾಗೆ ಹ್ಮ್ ಈಗ ಮೊದಲು ಯಾವಲ್ಲೋ ಒಂದ್ಸತಿ ಆಲ್ಕೋಲ್ ತಿತ್ಕೊಳ್ತಾನೆ, ದಿನ ತಗೊಳಕ್ ಶುರು ಮಾಡಿದೆ. ಯಾಕಪ್ಪ ಅಂದ್ರೆ ಮರಿಬೇಕು ಓ ಸರ್, ಹ್ಮ್ ದುಃಖ ಮರಿಬೇಕು. ನನ್ನ ಹ್ಮ್ ಸ್ನೇಹಿತೆಯನಿಗೆ ಕೈ ಕೊಟ್ಟರು, ಆ ಹ್ಮ್ ದುಃಖವನ್ನು ಮರಲಿಕ್ಕೆ ನಾನು ದೇವದಾಸ ಆಗ್ಬಿಟ್ಟಿಯನ್ ಸರ್. ಅಲ್ಲ, ಅದಿಲ್ದೇನೆ ಹ್ಮ್ ಅವನಿಗೆ ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ. ಆಲ್ಕೋಲ್ ಈ ತೆಗೆದುಕೊಂಡ್ರೆ ಅನೇಕ ಜನ ನಮ್ಮ ದೇಶದಲ್ಲಿ ನಿದ್ದೆಗೋಸ್ಕರ ಆಲ್ಕೋಲ್ ತೆಗೆದುಕೊಳ್ತಾರೆ, ಆಮೇಲೆ ಅಡಿಕ್ಟ್ ಅದು ಆಗ್ಬಿಡ್ತಾರೆ, ತಪ್ಪು, ಒಳ್ಳೆಗೆ ತಪ್ಪು. ಅಡಿಕ್ಷನ್. ಹಾಗೆ ಐ ಕೆನಾಟ್ ಕಾನ್ಸಂಟ್ರೇಟ್, ನಾನು ಏಕಾಗ್ರತೆಯಿಂದ ಓದಲಾರೆ, ಹ್ಮ್ ಫೋಕಸ್ ಮಾಡಲಾರೆ. ಹ್ಮ್ ಹಾಗೆ ಏನಪ್ಪ ಮಾಡ್ಬೇಕು ಮುಂದೆ ಗೊತ್ತಿಲ್ಲ ಸರ್, ಹ್ಮ್ ಗೊತ್ತಿಲ್ಲ, ಗೊತ್ತಿಲ್ಲ. ಹಾಗೆ ಈ 6ನೇ ತರಗತಿಯ ವಿದ್ಯಾರ್ಥಿ, ಹ್ಮ್ ಇವನಿಗೆ ಕ್ಲಾಸ್ ಬರ್ತಾನೆ, ಹೋಮ್ವರ್ಕ್ ಓ ಮಾಡ್ಕೊಂಡ್ ಬರಲ್ಲ. ಓ ಟೀಚರ್ ಬೈತಾರೆ, ಹ್ಮ್ ಈಗಂತೂ ಹೋಮ್ವರ್ಕ್ ಸರ್, ಜಾಸ್ತಿ ಹೋಮ್ವರ್ಕ್ ಕೊಡಿ ಸರ್, ಹಾ ಹೋಮ್ವರ್ಕ್ ಜಾಸ್ತಿ ಕೊಡುವ ಶಾಲೆಗೆ ಮಕ್ಕಳು ಸೇರಿಸ್ತಾರೆ ತಂದೆ ತಾಯಿಗಳು, ಹೌದು, ಹೋಮ್ವರ್ಕ್ ದುರಂತ. ಬುದ್ಧಿವಂತ ಆಗ್ಬಿಡ್ತಾನೆ ಅಂತ. ಹ್ಮ್ ಇವನಿಗೆ ಒಂದಿನ ಹೋಮ್ವರ್ಕ್ ಮಾಡಲಿಲ್ಲ, ಶಾಲೆಯಿಂದ ಕ್ಲಾಸ್ನ ಹೊರಗಡೆ ನಿಲ್ಲಿಸಿದರು. ಈ ಹ್ಮ್ ನೋಸ್ ದಿ ಆನ್ಸರ್, ಬಟ್ ಅವನಿಗೆ ಹಾ ಹ್ಮ್ ಬರಲ್ಲ. ಹ್ಮ್ ಇವತ್ತು NCERT ಪ್ರಕಾರ 70% ಮಕ್ಕಳಿಗೆ ತಾವು ಓದುವ ಭಾಷೆಯಲ್ಲಿ ಬರೆಯುವುದಕ್ಕೆ ಬರುವುದಿಲ್ಲ. ಹಾ ನೋಡಿ ಎಂತ ದುರಂತ, ವಿಜಯಲಕ್ಷ್ಮಿ ಅವರೇ. ಹೌದು, ಇಂಗ್ಲಿಷ್ ಬರೆಯಕ್ ಬರಲ್ಲ, ಕನ್ನಡವೂ ಬರೆಯಕ್ ಬರಲ್ಲ, ತಮಿಳ್ನಾಡು ಬರೆಯಕ್ ಬರಲ್ಲ, ಏನೂ ಬರೋದೇನೆ ಬರಲ್ಲ. ಹೌದು. ಬರಲ್ಲ, ಮಾತಾಡ್ತಾರಷ್ಟೇ. ಅವನಿಗೆ ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಇದೆ. ಈಗ ಹ್ಮ್ ಅವನಿಗೆ ಬೇಜಾರಾಗ್ಬಿಟ್ಟು ಈ ಜಂಪ್ ಇನ್ ಟು ದ ಬೆಲ್, ಬಾವಿ ಬಿದ್ದ. ಹ್ಮ್ ಅದು ಅವನಿಗೆ ಮೊಬೈಲ್ ನಲ್ಲಿ ಮುಳುಗಿರ್ತಾರೆ ಸರ್, ಅಂತವ್ರು ಈ ತರ ಹೋಗ್ಬಿಡ್ತಾರೆ. ಮೊಬೈಲ್ ಮುಳುಗಿರ್ತಾರೆ. ಹಾಗಾಗಿ ನಾನು ಸಾಯುತ್ತೇನೆ, ನಂಗೆ ಅವಮಾನ ಆಗಿದೆ, ಹೋಮ್ವರ್ಕ್ ಅಯ್ಯೋ. ಮಾಡಲಿ ಅಂತ ಶಿಕ್ಷಕರು ನಾನು ಹೊರ ಹಾಕಿದ್ರು, ನಾನ್ಯಾಕೆ ಹ್ಮ್ ಬದುಕಿರ್ಬೇಕು. ಹಾ ಅಳ್ತಾನೆ, ಆಸೆ ಪೇರೇಜ್, ನಾನು ಸಾಯಕ್ ಬಿಡಿ, ನಾನು ಸಾಯಕ್ ಬಿಡಿ ಅಂತ ಅಳ್ತಾನೆ. ಅಯ್ಯೋ ದೇವ್ರೆ. ಡಿಪ್ರೆಷನ್, ಡಿಪ್ರೆಷನ್. ನೋಡಿ, 35 ವರ್ಷ ಗೌರಮ್ಮ, ಹ್ಮ್ ಬಡವರ್ಗದವಳು, ಹ್ಮ್ ಹಸ್ಬೆಂಡು, ಗಂಡ ಬೇಜವಾಬ್ದಾರಿ, ಹ್ಮ್ ಹ್ಮ್ ಜೊತೆಗೆ ಕುಡಿತಾನೆ. ಹ್ಮ್ ಪಾಪ ಆಕೆ ಸಂಪಾದನೆ ಮಾಡಿ ಸಂಸಾರ ನಿರ್ವಹಣೆ ಮಾಡ್ತಿದ್ದಾರೆ. ಅವ್ರಿಗೆ 2 ಹೌದು ವರ್ಷದಿಂದ ಅವಳ ಆರೋಗ್ಯ ಚೆನ್ನಾಗಿಲ್ಲ. ಹೌದು. ಏನಂತಾಳೆ, ನನಗೆ ನೋವಿದೆ, ಸಂಕಟ ಇದೆ, ಸುಸ್ತಿದೆ, ಕೆಲಸ ಮಾಡೋಕ್ಕಾಗಲ್ಲ. ತನ್ನ ಬಂದಾಗ ತಲೆಗೊಂದು ಬೆಟ್ಟ ಹ್ಮ್ ಕಟ್ಕೊಂಡ್ಬಿಡ್ತಾಳೆ, ನೋವು ಹ್ಮ್ ಕಮ್ಮಿ ಆಗೋದಕ್ಕೆ. ತುಂಬ ವೀಕ್ ಅಂತ ಹೇಳ್ತಾಳೆ, ಹ್ಮ್ ಬೇಗ ಸುಸ್ತಾಗುತ್ತೆ ಅಂತ ಹೇಳ್ತಾರೆ. ಅನೇಕ ಜನ ಪ್ರೈಮರಿ ಆರೋಗ್ಯ ಕೇಂದ್ರ ಅಥವಾ ಜನರಲ್ ಪ್ರಾಕ್ಟೀಷನರ್ ಎಲ್ಲ ಕಡೆ ಹೋಗಿದ್ದಾರೆ, ಟೆಸ್ಟ್ ಹ್ಮ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಹ್ಮ್ ನಾನು ಹ್ಮ್ ಹೆಚ್ಚಿಗೆ ಅಂದ್ರೆ ಪೇನ್ ಕಿಲ್ಲರ್ ಕೊಡ್ತಾರೆ ಸರ್, ಡೋಲೋ ತಗೋ, ಹಾ ನೈಸ್ ಹ್ಮ್ ಮಾತ್ರೆ ಹ್ಮ್ ತಗೋ, ಹ್ಮ್ ಐಪಿನ ತೆಗೆದುಕೋ ಅಂತ. ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಹ್ಮ್ ಈಗ ಅವರಿಗೆ ಅನುಮಾನ ಶುರುವಾಗುತ್ತಿದೆ, ಯಾರೋ ಹಾ ನನಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಹಾ ಓ ಹ್ಮ್ ನನ್ನ ಅತ್ತಿಗೇನೋ ನಾದ್ದಿನೋ ಹೌದು. ನನಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಹ್ಮ್ ಹಾಗೆ ಮಂತ್ರ ತಂತ್ರ ಮಾಡಿಸೋದಕ್ಕೆ ಹೋಗ್ತಾಳೆ, ಅವ್ರಿಗೊಂದಷ್ಟು ದುಡ್ಡು ಕೊಡ್ತಾಳೆ, ಹಾ ತಾಯ್ತ ಕಟ್ಕೊಡ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ. ನೋಡಿ, ಇದು ನಮ್ಮ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ನಮ್ಮ ಇವನ್ ಬೆಂಗಳೂರಿನಲ್ಲಿ ಅನೇಕ ಹಾ ಜನ ಮತನು ಹಾ ಬರ್ತಾರೆ, ಜೊತೆಗೆ ಹಾ ಜ್ಯೋತಿಷ್ಯಕ್ಕೆ ಹೋಗ್ತಾರೆ, ಮಂತ್ರವಾದಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಬಾಬಾ ಹತ್ರ ಹೋಗ್ತಾರೆ. ಹೌದು. ಡಾಕ್ಟ್ರಿಗೆ ನಮ್ಮ ಕಾಯಿಲೆ ಗೊತ್ತಾಗ್ತಾ ಇಲ್ಲ, ನೀವು ವಾಸಿ ಮಾಡಿ, ಯಾವುದೋ ಹ್ಮ್ ಗ್ರಾಚಾರ ಇರಬೇಕು, ಯಾವುದೋ ಜನ್ಮದ ಹೌದು ಕರ್ಮ ಇರಬೇಕು. ಹೌದು ಈ ಥರ ನಮ್ಮಲ್ಲಿ ಅನೇಕ ಹೌದು. ಹುಸಿ ನಂಬಿಕೆ, ತಪ್ಪು ನಂಬಿಕೆಗಳು ಧಾರಾಳವಾಗಿದೆ. ಆರೋಗ್ಯ ಮೂಢನಂಬಿಕೆಗಳು, ಕಂದಾಚಾರಗಳು ನಿಜವಾದ ವಿಜ್ಞಾನವನ್ನ ಮರೆತು ಅಜ್ಞಾನಿಗಳೇ ಆಗ್ತಾರೆ. ಹೌದು. ವಿಜ್ಞಾನ ಬೇಕಾಗಿಲ್ಲ ಅವರಿಗೆ,
ಯಾಕಂದ್ರೆ ಹೌದು. ವಿಜ್ಞಾನದಿಂದ ಏನು ಪ್ರಯೋಜನ ಇಲ್ಲ, ಇದು ಮಾಟ ಹಾ. ಮಂತ್ರ ಮಾಡ್ಯಾರೆ, ಡಾಕ್ಟರ್ ಇನ್ನೂ ಹ್ಮ್. ಜಾಸ್ತಿ ಆಗ್ಬಿಡ್ತದು ಅಂತ ಹಾ. ಅಲ್ಲೋಗ್ಬಿಟ್ಟು ಹೋಗ್ತಾರೆ. ಹಾಗೆ ಈ 45 ವರ್ಷದ ನೀವು ಹೇಳ್ದಾಗೆ ಮೆನಪಾಸ್, 45 ಹ್ಮ್. ವರ್ಷದ ಬ್ಯಾಂಕ್ ಎಂಪ್ಲಾಯಿ, 3 ಹ್ಮ್. ಮಕ್ಕಳಿದಾರಿ, ಒಳ್ಳೆ ಎಜುಕೇಶನ್ನು, ಗಂಡ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ. ಹ್ಮ್. ಆಕೆಗೆ ಗಂಡನ ಬಗ್ಗೆ ಅನುಮಾನ. ಹ್ಮ್. ಓ, ನನ್ನ ಗಂಡ ನನ್ನ ಸಂದೇಹ, ಗಂಡನಿಗೆ ಸಂದೇಹ. ಇನ್ನೊಬ್ಬ ಪ್ರಿಯತಮೆ ಇದ್ದಾಳೆ, ಹಾ. ಇನ್ನೊಬ್ಬರ ಜೊತೆ ಅವನು ಸಂಸಾರ ಮಾಡ್ತಿರಬಹುದು, ಬರೀ ಅನುಮಾನ. ಇಂಥವು ಹ್ಮ್. ದಿನನಿತ್ಯ ನಮ್ಮ ಸಮಾನ ಬರ್ತದೆ. ಗಂಡನ ಹ್ಮ್. ಬಗ್ಗೆ ಅನುಮಾನ, ಹೆಂಡತಿ ಬಗ್ಗೆ ಅನುಮಾನ, ಹ್ಮ್. ನಿಷ್ಠೆ ಬಗ್ಗೆ ಅನುಮಾನ. ಆಮೇಲೆ ಈಗ 45 ಅವರ ಲೈಂಗಿಕ ಜೀವನ ಕೂಡ ಕಮ್ಮಿ ಆಗ್ತಾ ಇದೆ. ಹ್ಮ್. ಮತ್ತೆ ಆಕೆಗೆ ಇದರಿಂದ ತೃಪ್ತಿ ಸಿಗ್ತಾ ಇಲ್ಲ. ಹಾಗೆ ಹ್ಮ್. ಅವಳಿಗೆ ಬ್ಯಾಕ್ ಪೈನ್ ಇದೆ, ಬೆನ್ನೋವಿದೆ, ಜೊತೆಗೆ ಹ್ಮ್. ತಲೆ ಸುತ್ತು ಅಂತ ಹೇಳ್ತಾರೆ. ಹ್ಮ್. ಡಾಕ್ಟರ್ ನಿಮಗೆ ಗೊತ್ತಿರುವ ಹಾಗೆ ತಲೆ ಸುತ್ತಿಗೆ ಏನು ಕಾರಣ ಯಾರಿಗೂ ಗೊತ್ತಿಲ್ಲ. ಅದು ಹ್ಮ್. ವರ್ಟಿಗೋನೋ, ಮೀನಿಯಾ ಸಿಂಡ್ರೋಮೋ, ಮತ್ತೊಂದು ಅನಿಮಿಯಾನೋ ಏನೋ ಗೊತ್ತಾಗೋದಿಲ್ಲ. ಎನಿಮೆ ಎಲ್ಲ ಇರುತ್ತೆ. ಹಾ, ಹ್ಮ್. ಗಿಡ್ಜಿನೆಸ್ಗೆ ಏನು ತೊಂದರೆ ಇಲ್ಲಮ್ಮ, ವರ್ಟಿನ್ ತಗೊಂತ ಕಳಿಸ್ಬಿಡ್ತಾರೆ. ಹ್ಮ್. ಹಾಗೆ ಅವಳ ಋತು ಚಕ್ರ ಈಗ ಇರೆಗ್ಯುಲರ್ ಆಗಿದೆ. ಹ್ಮ್. ಹಾಗೆ ಅವಳ ಹಶು ಕಮ್ಮಿ ಆಗ್ತಾ ಇದೆ, ನಿದ್ರೆ ಕಮ್ಮಿ ಆಗ್ತಾ ಇದೆ. ಆಮೇಲೆ ಅವಳು ಆಂಗ್ಸೈಟಿ ಮತ್ತೆ ತಗೊಳ್ತಾಳೆ. ಯಾರೋ ಆಮೇಲೆ ಬರ್ಕೊಡ್ತಿರ್ತಾರೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಹೌದು, ಇರುತ್ತಲ್ಲ ಸರ್, ಹೌದು, ಮೆನೋಪಾಸ್ ಟೈಮ್ ನಲ್ಲಿ. ಹೌದು, ಅದು ಹೌದು. ಕೂಡ ಕಾರಣ ಅದು ಹೋಗ್ಬಿಡುತ್ತೆ. ಪೂರ್ಣ ಕಾರಣ ಆಗುತ್ತೆ. ಜೊತೆಗೆ ಯಾರೋ ಒಬ್ರು ನಿದ್ದೆ ಬರಲ್ಲ ನಮ್ಮ ಆಂಗ್ಸೈಟಿ ತಗೋ ಹ್ಮ್. ಅಥವಾ ಟ್ರೈಕಾ ತೆಗೆದುಕೋ, ಹೌದು. ಆಲ್ಕೋಸಲ ಬಿಡ್ತಾರೆ. ಇವ್ರು ತಿಂತಾ ಹ್ಮ್. ಹೋಗ್ತಾರೆ, ತಿಂತಾ ಹೌದು. ಹೋಗ್ತಾರೆ. ಈಕೆಗೂ ಡಿಪ್ರೆಷನ್, ಮೆನೋಪಾಸಲ್ ಸಿಂಡ್ರೋಮ್, ಹ್ಮ್. ಜೊತೆಗೆ ಗಂಡನ ಬಗ್ಗೆ ಇರ್ತಕ್ಕಂಥ ಸಂಶಯ. ಇದನ್ನ ಅನುಮಾನ. ಪ್ರೂವ್ ಮಾಡೋಕ್ಕೂ ಆಗಲ್ಲ, ಹ್ಮ್. ಡಿಸ್ಪ್ರೂವ್ ಮಾಡೋಕ್ಕೂ ಆಗಲ್ಲ. ಗಂಡ ಹ್ಮ್. ಅಂತವನ ಗೊತ್ತಿಲ್ಲ, ಇದ್ರೆ ಮುಚ್ಚಿತ್ಯನ ಗೊತ್ತಿಲ್ಲ. ಆದ್ರೆ ಇವ್ರ ಹೌದು. ಮನಸ್ಸಲ್ಲಿ ಅದು ಹೊರಿತಾ ಇರುತ್ತೆ. ಇದು ಕೂಡ ಅಂದ್ರೆ ಡಿಪ್ರೆಷನ್. ಬಿಸಿ ತುಪ್ಪದ ತರ ನುಂಗಕ್ಕೂ ಇಲ್ಲ, ಉಗಿಯೋಕ್ಕೂ ಇಲ್ಲ, ಕಷ್ಟ. ನೋಡಿ, ಈತ 62 ವರ್ಷ ಆಗಿದೆ, ಫಾರೆಸ್ಟ್ ಆಫೀಸರ್ ಆಗಿದ್ದ. ಈಗ ಅವನಿಗೆ ಹೆಂಡತಿ ಇಲ್ಲ, 5 ವರ್ಷದಿಂದ ಹೆಂಡತಿ ತೀರ್ಕೊಂಡ್ಲು. ಇಬ್ರು ಮಕ್ಕಳಿದ್ದಾರೆ, ಅವರು ಈಗ ಇವನ ಜೊತೆಲಿ ಇಲ್ಲ. ಈಗ ಇದು ಹ್ಮ್. ಅತ್ಯಂತ ಸಾಮಾನ್ಯ ರೀ. ಹ್ಮ್. ಬೆಳೆದ ಮಕ್ಕಳು ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋದಕ್ಕೆ ಒಪ್ಪುವುದಿಲ್ಲ, ಬೇರೆ ಹೌದು. ಹೊರಟೋಗ್ತಾನೆ, ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾರೆ. ಈಗ ಅವನು ಒಂಟಿಯಾಗಿದ್ದಾನೆ, ಇಲ್ಲಿ ಹ್ಮ್. ಸಲೋನ್. ಹಾ. 6 ತಿಂಗಳು ಒಬ್ಬ ಮಗನ ಮನೇಲಿ, ಇನ್ನ 6 ತಿಂಗಳು ಇನ್ನೊಬ್ಬನ ಹ್ಮ್. ಮಗನ ಮನೇಲಿ. ಹ್ಮ್. ಒಂದೇ ಮನೆ ಇಟ್ಕೊಳ್ಳೋಕೆ ಮಗ ಒಪ್ಪಲ್ಲ. ನಿನ್ನ ಭಾರ ನಮಗೆ ಯಾಕೆ, ಹೋಗು. ಭಾಗ ಭಾಗ ಆಸ್ತಿ ಭಾಗ ಮಾಡ್ಕೊಂಡಂಗೆ ತಂದೆನೂ ಭಾಗ ಹಾಗೆ ಮಾಡ್ಕೋತಾರೆ. ಅಪ್ಪನ್ನು ಭಾಗ ಮಾಡ್ಕೊಂಡು, ಅಪ್ಪ ಅಮ್ಮ ಇದ್ರೆ ಅಪ್ಪನೊಂದ್ ಕಡೆ, ಅಮ್ಮನೊಂದ್ ಕಡೆ ಬೇರ್ಪಡಿಸ್ಕೊಡ್ತಾರೆ. ಹ್ಮ್. ಇವನಿಗೀಗ ನನಗೆ ಏಕಾಗ್ರತೆ ಕಮ್ಮಿ, ಮೆಮೊರಿ ಕಮ್ಮಿ ಆಗ್ತಾ ಇದೆ, ಹ್ಮ್. ಹಾಗೆ ನಿದ್ದೆ ಬರ್ತಾ ಇಲ್ರಿ, ಹಾಗೆ ಹ್ಮ್. ಒಂಟಿತನ. ಹ್ಮ್. ಹೆಂಡತಿ ಇದ್ದಳು, ಅವಳಿಗೆ ನನಗೆ ಕಂಪ್ಯಾನಿಯನ್ ಆಗಿದ್ಲು. ಈಗ ಹ್ಮ್. ನನಗೆ ಯಾರು, ಮಗ ಇದ್ದಾನೆ ಮಾತಾಡ್ಸಲ್ಲ, ಸೊಸೆ ಇದ್ದಾಳೆ, ಮಾವ ಹೇಗಿದ್ರಿ ಅಂತ ಕೇಳೋದಿಲ್ಲ. ಫ್ರೆಂಡ್ಸಿಗೆಲ್ಲ ಕೆಲವರು ಸತ್ತು ಹೋಗಿದ್ದಾರೆ, ಕೆಲವರು ಇದ್ದಾರೆ, ಸಿಗಲ್ಲ ಕೈಗೆ. ಅವನಿಗೆ ಹ್ಮ್. ಯಾವುದೇ ಹಾಬಿ ಇಲ್ಲ, ಹ್ಮ್. ಯಾವುದೇ ಹವ್ಯಾಸ. ಅನೇಕ ಜನಕ್ಕೆ ಇಲ್ಲ, ಯಾವುದೇ ಹವ್ಯಾಸ ಇಲ್ಲ, ಇಲ್ಲ ರೀ. ಇಲ್ಲ. ಹ್ಮ್. ಸಂಪಾದನೆ ಮಾಡೋದು, ಊಟ ಮಾಡೋದು, ಮಲಗೋದು, ಸಂಪಾದನೆ ಮಾಡೋದು, ಊಟ ಮಾಡೋದು, ಮಲಗೋದು. ಹ್ಮ್. ಹಾಗೆ ಕ್ಲಬ್ಗೆ ಹೋಗ್ತಾನೆ. ಹ್ಮ್. ಕ್ಲಬ್ಗೆ ಹೋಗೋದೇನೋ ಕಾರ್ಡ್ಸ್ ಆಡ್ತಾನೆ, ಡ್ರಿಂಕ್ಸು ಇರುತ್ತೆ. ಆದರೆ ಕಾರ್ಡ್ಸ್ ಆಡಿದವನಿಗೆ ಸಂತೋಷ ಇಲ್ಲ. ಮೊದಲು ಕಾರ್ಡ್ಸ್ ಆಡಿದ್ರೆ ಖುಷಿ ಖುಷಿ. ಹಾಗೆ ಒಂದು ಗೇಮ್ ಕಳ್ಕೊಂಡ್ಬಿಟ್ರೆ ಸಾಕು, ಆಯ್ತು, ಕಣ್ಣೀರು ಅಲ್ಲ, ಸುರಿಸೋಕೆ ಕ್ಲಬ್ಗೆ ಹೋಗ್ಬಿಟ್ಟು ದುಡ್ಡು ಕಳ್ಕೊಂಡು ಇನ್ನೂ ಆತಂಕ, ಇನ್ನೂ ಡಿಪ್ರೆಷನ್ ಜಾಸ್ತಿ ಆಗ್ಬಿಡುತ್ತೆ ಜಾಸ್ತಿ. ಆಮೇಲೆ. ಹಾಗೆ ಡಾಕ್ಟರ್ ಹ್ಮ್. ಹೋಗ್ತಾನೆ, CT ಸ್ಕ್ಯಾನ್ ಮಾಡಿಸ್ತಾನೆ. ಹೌದು, ನಿನ್ನ ಬ್ರೈನ್ ಚೆನ್ನಾಗಿದೆ ಅಂತ ಹ್ಮ್. ಹೇಳ್ತಾರೆ. ಸ್ವಲ್ಪ ಡಯಾಬಿಟಿಸ್ ಇದೆ, ಟ್ರೀಟ್ಮೆಂಟ್ ತಗೊಳ್ತಾನೆ. ಈ ಹ್ಮ್. ಮನುಷ್ಯನಿಗೂ ಡಿಪ್ರೆಷನ್ ಇದೆ, ಹ್ಮ್. ಈ ಮನುಷ್ಯನಿಗೂ ಡಿಪ್ರೆಷನ್ ಇದೆ. ನೋಡಿ ಎಷ್ಟು ತರ ಡಿಪ್ರೆಷನ್ನು ಯಾವ ಹ್ಮ್. ವಯಸ್ಸಲ್ಲಿ ಕಾಣ್ತಾರೆ ಅನ್ನೋದನ್ನ. ಈ ಸೊ ಇವರು ಮಧ್ಯ ವಯಸ್ಸಿನ ದಂಪತಿಗಳು. ಒಬ್ಬನೇ ಹ್ಮ್. ಮಗ ರೀ, ಡೈಡ್ ಆಕ್ಸಿಡೆಂಟ್, ಪಾಪ. ತೀರ್ಕೊಂಡ ತೀರ್ಕೊಂಡ ಹೌದು, ಹೌದೌದು, ಇದು 26ನೇ ದುರಂತ. ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿ. ಇವತ್ತು ಹ್ಮ್. 50 ಲಕ್ಷ ಜನ ರೋಡ್ ಆಕ್ಸಿಡೆಂಟ್ಸ್ ಆಯ್ತಾರೆ, ಅದರಲ್ಲಿ 1/3 ಚಿಕ್ಕ ವಯಸ್ಸಿನವ್ರಿ. ಹೌದು. ಟೂ ವೀಲರ್ ಹೋಗ್ತಾರೆ, ಆಕ್ಸಿಡೆಂಟ್ ಮಾಡ್ಕೊಳ್ತಾರೆ, ಕಾರ್ ಡ್ರೈವ್ ಮಾಡ್ತಾರೆ, ಹೈ ಸ್ಪೀಡ್ ಹೋಗ್ತಾರೆ, ಯಾವ ರೂಲ್ಸ್ ಹ್ಮ್. ರೆಗ್ಯುಲೇಷನ್ ಫಾಲೋ ಮಾಡಲ್ಲ. ಸೊ ಇವತ್ತು 35% ಆಕ್ಸಿಡೆಂಟಲ್ ಡೆತ್ಸ್ ಎಲ್ಲ ಆಗೋದು ಚಿಕ್ಕ ಯುವಕರೇ. ವಯಸ್ಸಲ್ಲಿ. ಪಾಪ ತಂದೆ ತಾಯಿಗಳಿಗೆ ಜೀವನ ಪರ್ಯಂತ ದುಃಖ. ದುಃಖ. ಈಗ ಇಬ್ರು ಮನೆ ಬಿಟ್ಟು ಬರಲ್ಲ ರೀ, ಹಾ. ಯಾವುದೇ ಸೋಷಿಯಲ್ ಫಂಕ್ಷನ್ಗೆ. ನಿಮ್ಮ ಮದುವೆ ಕರೀರಿ ಹೋಗಲ್ಲ, ಗೃಹಪ್ರವೇಶ ಹಾ. ಕರೀರಿ ಹಾ. ಹೋಗಲ್ಲ. ಹಾ. ಸರ್ ಹೋಗೋ ಮನಸ್ಸಿಲ್ಲ ಸರ್. ಹಾ. ಕೇಳ್ತಾರೆ, ಏನಾಯ್ತು ನಿಮ್ಮ ಮಗನಿಗೆ, ದುಃಖ ಆಗುತ್ತೆ, ಹೋಗೋದೇ ಬೇಡ. ಸರಿ ಹಾಗೆ ಸರ್. ಊಟನೂ ಕಮ್ಮಿ ಆಗಿಬಿಟ್ಟಿದೆ, ಹಾ. ದಿನಕ್ಕೆ 3 ಸತಿ ಊಟ ಹಾಕಿ ಸರ್, ಒಂದೂವರೆ ಸರಿ ಸಾಕು. ಹಾಗೆ ಹ್ಮ್. ಎಲ್ಲ ಭೋಗ ಭಾಗ್ಯಗಳು ಬೇಡ, ಹಾ. ಏನು, ಯಾಕಂದ್ರೆ ಯಾವುದು ಬೇಕಾಗಲ್ಲ ಈಗ. ಹ್ಮ್. ಹಾಗೆ ಆದಷ್ಟು ಬೇಗ ನಾವು
ಸಾಯೋಣ, ಬೇಗ ಅಯ್ಯೋ ಪಾಪ. ಭಗವಂತನ ಹತ್ರ ಹೋಗೋಣ. ಆದ್ರೆ ಪಾಪ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಧೈರ್ಯ ಇಲ್ಲ ಸರ್ ಅಂತಾರೆ. ದೇ ಮೂವ್ ಟು ಟಿಯರ್ಸ್ ಆನ್ ಸೀಯಿಂಗ್ ಎನಿ ಯಂಗ್ ಪರ್ಸನ್. ಹೊರಗಡೆ ಬಂದ್ರೆ ಯಾರಾದ್ರೂ ಹ್ಮ್ ಅವರ ವಯಸ್ಸಿನ ಹ್ಮ್ ಮಗನ ನೋಡ್ಕೊಂತಂದ್ರೆ ಇವ್ರ ಹ್ಮ್ ಕಣ್ಣಲ್ಲಿ ನೀರು ಬರಕ್ಕೆ ಶುರುವಾಗುತ್ತೆ. ಅಯ್ಯೋ ನಮ್ಮ ಮಗ ಹ್ಮ್ ಇದ್ರೆ ಹ್ಮ್ ಈ ತರ ಇರ್ತಾ ಇದ್ದ, ನಾವು ಕಳ್ಕೊಂಡ್ಬಿಟ್ವಿ ಹ್ಮ್ ಅಂತ. ಇದು ಕೂಡ ಇಬ್ರು ಕೂಡ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಹ್ಮ್ ಹಾಗಾಗಿ ಡಿಪ್ರೆಷನ್ ಅಂದ್ರೇನು? ಒಂದನೇದು ಈ ದುಃಖ ಅಂತಕ್ಕಂಥದ್ದು, ಆಂಗ್ಸೈಟಿ ಅಂತಕ್ಕಂಥದ್ದು, ಅಥವಾ ಮನಸ್ಸು ಒಂದು ರೀತಿ ಖಾಲಿ ಖಾಲಿ ಆಗ್ಬಿಡುತ್ರಿ ಹ್ಮ್ ಹೆಚ್ಚಿನ ಸಮಯ. ಹಾಗೆ ಹೌದು. ಹೋಪ್ಲೆಸ್ನೆಸ್, ನಾಳೆ ಹ್ಮ್ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇಲ್ಲ. ಹೌದು. ಇಡುಕ್ತನ ಬರ್ತದೆ, ಕೋಪ ಬರ್ತದೆ, ಹಾಗೆ ಗಿಲ್ಟ್ ಬರ್ತದೆ, ಹ್ಮ್ ತಪ್ಪಿತಸ್ಥ ಭಾವನೆ. ಹ್ಮ್ ನಮ್ಮ ತಪ್ಪಿಂದನೇ ಈ ಒಂದು ಹ್ಮ್ ಅವಘಡ ಆಯಿತು, ಹ್ಮ್ ಅಥವಾ ನಾವೇನು ಪ್ರಯೋಜನಕ್ಕೆ ಬಾರದವರು. ಹ್ಮ್ ಹಾಗೆ ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ. ಹ್ಮ್ ಹಾಬೀಸ್ನಲ್ಲಿ ಆಸಕ್ತಿ ಇಲ್ಲ, ಚಟುವಟಿಕೆನಲ್ಲಿ ಆಸಕ್ತಿ ಇಲ್ಲ. ಹಾಗೆ ಹ್ಮ್ ಅವ್ರಿಗೆ ಎನರ್ಜಿ, ದೇಹ ಚೆನ್ನಾಗಿರುತ್ತೆ, 55-60 ಕೆಜಿ ಇರ್ತಾರೆ, 70 ಕೆಜಿ ಇರ್ತಾರೆ, ಹ್ಮ್ ಯಾವುದೇ ಡೆಫಿಷಿಯನ್ಸಿ ಇಲ್ಲ, ಆದರೆ ಎನರ್ಜಿ ಹ್ಮ್ ಇಲ್ಲ, ಹಾಗೆ ಹ್ಮ್ ಸುಸ್ತು. ಹ್ಮ್ ಹಾಗೆ ಬೇಗ ಅವರಿಗೆ ಹ್ಮ್ ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಹಾಗೆ ಹ್ಮ್ ಕೆಲಸ ರೆಸ್ಟ್ಲೆಸ್ ಆಗಿರ್ತಾರೆ. ಚಡಪಡಿಕೆ, ಹೌದು. ದೈಹಿಕ ಚಡಪಟಿಕೆ, ಮಾನಸಿಕ ಚಡಪಟಿಕೆ, ಹಾಗೆ ಹ್ಮ್ ಫೋಕಸ್ ಕಮ್ಮಿ, ಹ್ಮ್ ಮೆಮೊರಿ ಕಮ್ಮಿ ಆಗುತ್ತೆ. ಸರ್ ಹ್ಮ್ ಮೊಬೈಲ್ ಇಟ್ಬಿಟ್ಟು ಇಲ್ಲಿಂದ ಹುಡುಕಾಡ್ತೀನಿ ಸರ್, ಹ್ಮ್ ಆಫೀಸ್ ಬಂದು ಮನೇಲಿ ಬಿಟ್ಟು ಹೊರಟೋಗಿರ್ತಾರೆ. ಅದು ಹೋಗ್ಲಿ, ಕನ್ನಡಕನ್ನ ತಲೆ ಮೇಲೆ ಇಟ್ಕೊಂಡಿರ್ತಾರೆ, ಹುಡುಕ್ತಾ ಇರ್ತಾರೆ ಎಲ್ಲಿ ಅಂತ. ನನ್ನ ಕೈಯಲ್ಲಿ ಇರ್ತ ಅಥವಾ ಪೆನ್ನ ದೌಡು ಇಟ್ಕೊಂಡು ಎಲ್ಲಿ ನಾನು ಪೆನ್ನು ಎಲ್ಲ ಇಟ್ಬಿಟ್ಟು ಅಂತ ಹುಡುಕಾಡೋದು. ಆ, ಹಾಗೆ ಸ್ಲೀಪ್ ಡಿಸ್ಟರ್ಬೆನ್ಸ್, ಅದು ಯಾವುದೋ ಡಾಕ್ಯುಮೆಂಟು, ನಾಳೆ ಡಾಕ್ಯುಮೆಂಟ್ ಕೊಡಬೇಕು, ಎಲ್ಲಿಟ್ಟೆ ಇಡೀ ಬ್ಯೂರೋ ಎಲ್ಲ ತಡ್ಕಾಡ್ತಾರೆ, ಎಲ್ಲಿಟ್ಟೆ ಗೊತ್ತಿಲ್ಲ, ನಿದ್ದೆ ಬರಲ್ಲ, ಹಸಿವಾಗೋದಿಲ್ಲ, ಹಾಗೆ ಸೂಸೈಡಲ್ ಥಾಟ್ಸ್, ಟೆಂಡೆನ್ಸಿ. ನಾವು ಸಾಯಬೇಕು, ಆತ್ಮಹತ್ಯೆ ಮಾಡಿಕೊಳ್ಳಬೇಕು. ಹಾಗೆ ಹ್ಮ್ ನಮ್ಮ ದೇಶದಲ್ಲಿ ಸೊಮ್ಯಾಟಿಕ್ ಹ್ಮ್ ಸಿಂಪ್ಟಮ್ಸ್ ಜಾಸ್ತಿ ಇದೆ. ಹೌದು. ಬೇರೆ ದೇಶ ಅಂತಂದ್ರೆ ನೇರವಾಗಿ ಬೇಜಾರು ಅಂತ ಬರಲ್ಲ, ನೇರವಾಗಿ ದುಃಖ ಅಂತ ಬರಲ್ಲ. ಸರ್ ತಲೆನೋವು ಸರ್, ಮಂಡಿ ನೋವು ಸರ್, ಚೆಸ್ಟ್ ಪೇನ್ ಸರ್, ಹ್ಮ್ ಬೆನ್ನೋವು ಸರ್, ಎಲ್ಲ ಪರೀಕ್ಷೆ ಆಯ್ತು ಸರ್, 50,000 ರೂಪಾಯಿ ಖರ್ಚು ಆಯ್ತು ಸರ್, ಹ್ಮ್ ಆಲ್ ಇನ್ವೆಸ್ಟಿಗೇಷನ್ಸ್ ನಾರ್ಮಲ್. ಹ್ಮ್ ಹಾಗೆ ಬೇರೆ ಏನೂ ಕಾರಣ, ಎಲ್ಲ ಡಾಕ್ಟರ್ ಏನೂ ಇಲ್ಲ ರೀ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿದೆ, ನಾನು ಪರೀಕ್ಷೆ ಮಾಡ್ತೀನಿ, ನಿಮ್ಮ ದೇಹ ಚೆನ್ನಾಗಿದೆ, ಹೋಗಿ ಏನೋ ಹ್ಮ್ ಚಿಂತೆ ಮಾಡ್ತಿದ್ದೀರಿ ಅಂತ ಡಾಕ್ಟ್ರ್ ಇತ್ತು. ಹ್ಮ್ ಅಬ್ಯೂಸ್ ಆಫ್ ಆಲ್ಕೋಹಾಲ್ ಅಥವಾ ಡ್ರಗ್ಸ್. ಹೌದು. ಡಿಪ್ರೆಷನ್ ಇಂದ ಆಲ್ಕೋಹಾಲ್ ಇಂದ ಡಿಪ್ರೆಷನ್, ಹೌದು. ವಿಷ ಸೈಕಲ್, ವಿಷ ಸೈಕಲ್ ಅದು. ಯಾಕೆಂದ್ರೆ ಹ್ಮ್ ಆಲ್ಕೋಹಾಲ್ ಕುಡಿದಾಗ, ಡ್ರಗ್ಸ್ ಇಟ್ಸ್ ಏನು ಅ ಮಾಡಿದಾಗ ಡಿಪ್ರೆಷನ್. ಮೆಂಟು ಪರಮಾನಂದ. ಇಲ್ಲ, ಆ ಅವ್ರ ದುಃಖ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ, ಉಮ್ಮಳಿಸ್ಕೊಂಡು ಬರುತ್ತೆ ದುಃಖ. ಮತ್ತೆ ದುಃಖ ಹೋದಾಗೆ ಅವ್ರಿಗೆ ಅನ್ಸುತ್ತೆ ಅವ್ನು ಹ್ಮ್ ಚೆನ್ನಾಗಿದೆ ಅಂತಕ್ಕಂಥ ಒಂದು ಭ್ರಮೆ ಅವ್ರನ್ನ ಭಾವನೆ, ಆವರಿಸುತ್ತೆ. ಭ್ರಮೆ. ಭ್ರಮೆ ಆವರಿಸ್ಕೊಳ್ಳುತ್ತೆ. ಆಮೇಲೆ ಇವತ್ತು 1 ಪೆಗ್ಗು, ನಾಳೆ 2 ಪೆಗ್ಗು, ನಾಳೆ 1 ಕ್ವಾರ್ಟು, ನಾಳಿದ್ದು 3 ಕ್ವಾರ್ಟು ಜಾಸ್ತಿ ಹೆಚ್ಚುತ್ತಾ ಆಗ್ತದೆ. ಹೋಗುತ್ತೆ. ಹ್ಮ್ ಹಾಗೆ ಇದು ಡಿಪ್ರೆಷನ್ ಯಾಕೆ ಬರುತ್ತೆ, ಈ ಒಂದು ಪ್ರಶ್ನೆ ಬಹಳ ಜನ ಕೇಳ್ತಾರೆ. ಸರ್ ಯಾಕೆ ಸರ್ ನಂಗೆ ಹೌದು. ಒಂದು ವಂಶಿಕವಾಗಿ ಬರ್ಬೋದ್ರಿ, ಹ್ಮ್ ಅಪ್ಪನಿಗೆ ಡಿಪ್ರೆಷನ್ನು, ಅಮ್ಮನಿಗೆ ಡಿಪ್ರೆಷನ್ನು, ತಾತನಿಗೆ ಡಿಪ್ರೆಷನ್, ನನಗೂ ಬರ್ಬೋದು ಹ್ಮ್ ವಂಶಿಕವಾಗಿ, ಒಂದು 5%, 10% ಕೇಸ್ನಲ್ಲಿ. ಹ್ಮ್ ಹಾಗೆ ಇದು ಬಹಳ ಮುಖ್ಯ, ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್. ನಾವು ಹ್ಮ್ ಬಾಲ್ಯದಲ್ಲಿ ಸುಖವಾಗಿದ್ದೇವ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡ್ರ, ಹ್ಮ್ ಅಥವಾ ಸೆಕ್ಷುವಲ್ ಅಬ್ಯೂಸ್. ನಮ್ಮ ದೇಶದ 50-60% ಮಕ್ಕಳು ಸೆಕ್ಷುವಲ್ ಅಬ್ಯೂಸ್ಗೆ ಒಳಗಾಗ್ತಾರೆ. ಹ್ಮ್ ಯಾರೋ ಅವ್ರನ್ನ ಸೆಕ್ಷುವಲ್ ಇದಕ್ಕೆ ಉಪಯೋಗಿಸ್ಕೊಳ್ತಾರೆ. ದೊಡ್ಡ ಹೇಳ್ಬೇಡ, ಮಾನಸಿಕ ಟ್ರಾಮಾ ಅದು. ಮಾನಸಿಕ ಟ್ರಾಮಾ ಎಷ್ಟು ಅಂದ್ರೆ ಜೀವನ ಸೆಕ್ಷುವಲ್ ಪರ್ಯಂತ ಅವರು ಅದರಲ್ಲೇ ಮುಳುಗ್ಬಿಡ್ತಾರೆ. ಎಸ್ಪೆಷಲಿ ಹೆಣ್ಣು ಮಕ್ಕಳು ಹೌದು ಬಹಳಷ್ಟು ಹೌದು ಹೌದು. ಹೇಳ್ಕೊಳ್ಳೋಂಗೂ ಇಲ್ಲ, ಅನುಭವಿಸೋಗೂ ಇಲ್ಲ. ಪಾಪ. ಆಮೇಲೆ ಸ್ಟ್ರೆಸ್ಫುಲ್ ಲೈಫ್ ಇವೆಂಟ್ಸ್, ಯಾವುದೇ ಹ್ಮ್ ಜೀವನದ ಘಟನೆಗಳು, ಲಾಸ್ ಹ್ಮ್ ಆಗ್ಬೋದು, ಅವಮಾನ ಹ್ಮ್ ಆಗ್ಬೋದು, ಪರೀಕ್ಷೆಯಲ್ಲಿ ಫೇಲ್ ಆಗ್ಬೋದು, ಹ್ಮ್ ಬಿಸ್ನೆಸ್ ಫೇಲ್ ಆಗ್ಬೋದು, ಹ್ಮ್ ಸಾವಾಗ್ಬೋದು ಮನೇಲಿ. ಆಮೇಲೆ ಹ್ಮ್ ಎನ್ವೈರನ್ಮೆಂಟ್ ಅಲ್ಲಿ ಈಗೇನಾಗಿದೆ, ನಮ್ಮ ಹಣಕಾಸು, ಅನೇಕ ಹೌದು. ಬಡವರು, ಕೆಳಮರ್ಗವರು, ದುಡ್ಡಿಲ್ಲ ಸರ್, ನಾಳೆ ಹ್ಮ್ ಊಟಕ್ಕೆ ಗ್ಯಾರಂಟಿ ಇಲ್ಲ ಹ್ಮ್ ಸರ್, ಹ್ಮ್ ಅಥವಾ ನಾನು ಮದುವೆ ಆಗಿಲ್ಲ, 35-40 ಆಯ್ತು, ಯಾರು ಹೆಣ್ಣು ಕೊಡ್ತಾ ಇಲ್ಲ, ಗಂಡು ಕೊಡ್ತಾ ಇಲ್ಲ, ಹ್ಮ್ ಅಥವಾ ಮದುವೆ ಆಗಿದ್ದೇನೆ, ಈಗ ಡೈವೋರ್ಸ್ ಸಿಕ್ಕಾಪಟ್ಟೆ ಆಗ್ತಿದ್ದಾರೆ. ಹ್ಮ್ ನಾನಾ ಕಾರಣಗಳಿಂದ ಮದುವೆ ಆಗ್ತಾರೆ, ಲವ್ ಮ್ಯಾರೇಜೇ ಮಾಡ್ಕೊಳ್ತಾರೆ, ಆದರೆ 6 ತಿಂಗಳಲ್ಲಿ 1 ವರ್ಷದಲ್ಲಿ ಡೈವೋರ್ಸ್. ಹ್ಮ್ ಮತ್ತೆ ಮದುವೆ ಆಗೋದಕ್ಕೆ ಭಯ ಸರ್, ಒಂದು ಹ್ಮ್ ಸರಿ ಕೈ ಸುಟ್ಕೊಂಡಾಯ್ತು, ಈಗ 2ನೇ ಸರಿ ಮದುವೆ ಆಗಿರ್ತಾರೆ ಸರ್, ಇದು ಹೋಯ್ತು ಸರ್, ಇದು ಸರಿಯಾಗಿಲ್ಲ ಸರ್, 2ನೇ ಸರಿ ಡೈವೋರ್ಸ್ ಆಯ್ತು. ಅಥವಾ ಎರಡೇನು 4-4, 5-5 ಸಲ ಮದುವೆ ಆದ್ರೂ ಅವ್ರಿಗೂ ತೃಪ್ತಿ ಅನ್ನೋದೇ ಇರೋದಿಲ್ಲ. ಇಲ್ಲ, ಹೊಂದ್ಕೊಳ್ಳಲ್ಲ ರೀ, ಹೊಂದ್ಕೊಳ್ಳಲ್ಲ. ಹಾಗೆ ವಿಧೋ ಹೊಂದ್ಕೊಳ್ಳಲ್ಲ. ನಮ್ಮ ದೇಶದಲ್ಲಿ ಹೌದು. ವಿಧವೆಗೆ ನಿಮಗೆ ಗೊತ್ತಿರುವ ಹಾಗೆ ಹ್ಮ್ ಅಮಂಗಳೆಯ ಪಟ್ಟ ಕಟ್ಬಿಡ್ತಾರೆ. ನೀನು ಹೌದು. ವಿಧವೆ, ನೀನು
ಗಂಡ ಸತ್ತ ಮುಂಡೆ ನೀನು, ಹ್ಮ್ ಯಾರಿಗೂ ಮುಖ ತೋರಿಸ್ಬೇಡ, ಬೆಳಿಗ್ಗೆ ಎದ್ದು ನಿನ್ನ ನೋಡಿದ್ರೆ ಹ್ಮ್ ಯಾರಿಗೂ ಒಳ್ಳೇದಾಗೋದಿಲ್ಲ, ಯಾವುದೇ ಸಮಾರಂಭ ಬೇಡ. ಸೊ ನಮ್ಮಲ್ಲಿ ಇನ್ನೂ ಕೂಡ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ವಿಧವೆಯನ್ನ ಕೀಳಾಗಿ ಹ್ಮ್ ನೋಡ್ತಕ್ಕಂಥದ್ದು, ಆಕೆಯ ನೋವಿಗೆ ಸ್ಪಂದಿಸದೇ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇದು ದುರಂತ, ಇದು ಬಹಳ ಆದ್ರೆ ಸರ್, ಇದು ಶರಣ ಸಂಸ್ಕೃತಿಯಲ್ಲಿ 12ನೇ ಹಾ, ಶತಮಾನದಲ್ಲಿ ಗಂಡ ಹೆಂಡತಿ ಅಂದ್ರೆ ಎರಡು ವ್ಯತ್ಯಾಸ ಇರ್ತಾ ಇರ್ಲಿಲ್ಲ. ಅಲ್ಲಿ ಶರಣ ಸತಿ ಲಿಂಗಪತಿ ಅನ್ನೋ ಹೌದು, ಪರಿಕಲ್ಪನೆ. ಅಂದ್ರೆ ಹೌದು, ಆ ಪರಮಾತ್ಮನೇ ಪರಶಿವನೇ ನಮ್ಮ ಪತಿ ಆಗಿರೋದ್ರಿಂದ ಹೆಣ್ಣಾಗ್ಲಿ ಗಂಡಾಗ್ಲಿ ನಾವೆಲ್ಲರೂ ಪತ್ನಿ ತರ ಪತಿವ್ರತೆಯರಾಗಿರ್ಬೇಕು ಅಂತ ಇತ್ತು. ಹಾಗಾಗಿ ಯಾರು ವಿದುರನೂ ಆಗಲ್ಲ, ವಿಧವೆನೂ ಆಗಲ್ಲ, ಡಿಪ್ರೆಷನ್ಗೂ ಹೋಗಲ್ಲ. ಅದು ಹೌದು. ಉತ್ತಮವಾದಂಥ ಪರಿಕಲ್ಪನೆ ಅಂತ ನನ್ಗನ್ಸುತ್ತೆ. ಇದು ಬಸವಣ್ಣವರ ಕಾಲದಲ್ಲೂ ಆ, ಮಹಿಳೆಯರ ಸ್ಥಿತಿಗತಿಯನ್ನ ಹೆಚ್ಚು ಮಾಡತಕ್ಕಂಥ ಪ್ರಯತ್ನ ಆಯಿತು. ಹಾಗೆ ಹ್ಮ್ ಬುದ್ಧನ ಪ್ರಯತ್ನ ಪಟ್ಟ. ಹ್ಮ್ ಹೆಂಗಸರು ಗಂಡಸಿನ ಹ್ಮ್ ಭೋಗವಸ್ತು ಅಲ್ಲ, ಹ್ಮ್ ಅವರಿಗೂ ಸಮಾನ ಹಕ್ಕುಗಳಿದ್ದಾವೆ ಅಂತ ಬುದ್ಧ 2,000 ವರ್ಷಗಳಿಂದ ಹೇಳಿ, ಹ್ಮ್ ಬುದ್ಧ ವಿಹಾರಗಳಲ್ಲಿ ಗಂಡ ಮಕ್ಕಳು ಹೆಣ್ಣು ಮಕ್ಕಳಿಗೆ ಸಮಾನ ಸ್ಥಾನ, ಯಾವುದೇ ವ್ಯತ್ಯಾಸ ಇಲ್ಲ. ಸರ್, ಹಾಗೆ ಬಸವ ಬುದ್ಧಗಳಿಗಿಂತ ಮೊದಲು ಶಿವನೇ ಅರ್ಧನಾರೀಶ್ವರನಾಗಿ ಹೌದು, ಡಾಮಿನೆಂಟ್ ಹೆಮಿಸ್ಫಿಯರು ಮತ್ತೆ ಹೃದಯರು ಲೆಫ್ಟ್ ಸೈಡ್ ಅನ್ನೇ ಹೆಂಡತಿ ಕೊಟ್ಟು ಜಗತ್ತಿಗೆ ಶಿವಶಕ್ತಿಗಳ ಸ್ವರೂಪವನ್ನು ತೋರಿಸಿದ್ರು. ಹೌದು. ಹಾಗಾಗಿ ನಾವು ಆಮೇಲೆ ವ್ಯತ್ಯಾಸ ಮಾಡದೇನೆ ಮನಸ್ಸು ಕೆಡಿಸ್ಕೊಳ್ಳದೆ ಇರೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಇನ್ನೊಂದು ಕಾರಣ ಕ್ರಾನಿಕ್ ಇಲ್ನೆಸ್. ಸರ್ ಡಯಾಬಿಟಿಸ್ ಸರ್ 20 ವರ್ಷ ಆಯ್ತು ಸರ್, ಬಿ ಹ್ಮ್ ಪಿ ವಾಸಿ ಹ್ಮ್ ಆಗಿಲ್ಲ ಸರ್, ಥೈರಾಯ್ಡ್ ಹ್ಮ್ ವಾಸಿ ಆಗಿಲ್ಲ ಸರ್, ಕ್ಯಾನ್ಸರ್ ಹ್ಮ್ ಇದೆ ಸರ್. ಈ ರೀತಿ ಬಹಳ ಹ್ಮ್ ಕಾಲ ನಮ್ಮನ್ನು ಕಾಡ್ತಕ್ಕಂಥ ಕಾಯಿಲೆಗಳ ಜೊತೆಗೆ ಹ್ಮ್ ಡಿಪ್ರೆಷನ್ ಬಂದ್ಬಿಡುತ್ತೆ. ಹೌದು. ಕೆಲವೊಂದು ನೋವುಗಳು, ಔಷಧಿ ಖರ್ಚು, ಹ್ಮ್ ಎಲ್ಲೋದು ವಾಸಿ ಆಗ್ತಾ ಇಲ್ಲ, ಕಂಟ್ರೋಲ್ ಅಂತ ಹೇಳ್ತಾರೆ, ಅದು ಆಗಲ್ಲ. ಈ ರೀತಿ ಹ್ಮ್ ಯಾವುದೇ ವ್ಯಕ್ತಿ, ಮಹಿಳೆ ಆಗ್ಬೋದು, ಪುರುಷ ಆಗ್ಬೋದು, ಹ್ಮ್ ದೀರ್ಘಕಾಲ ಕಾಯಿಲೆಗೆ ಒಳಗಾಗಿತ್ತು ಅಂತಂದ್ರೆ, ಹ್ಮ್ ಅಂಗವೈಕಲ್ಯಕ್ಕೆ ಒಳಗಾಗಿತ್ತು ಅಂತಂದ್ರೆ ಡಿಪ್ರೆಷನ್ ಬರುತ್ತೆ. ಸೊ ಹ್ಮ್ ಜೆನೆಟಿಕ್ ಫ್ಯಾಕ್ಟರ್ಸು, ಬಾಲ್ಯದ ಅನುಭವಗಳು, ಸ್ಟ್ರೆಸ್ ಫ್ಯಾಕ್ಟರ್ಸು, ಹ್ಮ್ ಎನ್ವೈರನ್ಮೆಂಟು ಹ್ಮ್ ಡಿಪ್ರೆಷನ್ ಬರ್ಲಿಕ್ಕೆ ಕಾರಣ. ಹ್ಮ್ ಹಾಗೆ ಡಿಪ್ರೆಷನ್ ಯಾರಲ್ಲಿ ಜಾಸ್ತಿ? ಹ್ಮ್ ಮಹಿಳೆ ನಿಮ್ಮಲ್ಲೇ ಜಾಸ್ತಿ ಮೇಡಮ್. ಸರ್, ನಿಮ್ಮಲ್ಲೇ ಜಾಸ್ತಿ. ಹಾಗೆ ನನ್ನ ಹಾಗೆ ಅಲ್ಲ, ಈಗ ಎಲ್ಲರಲ್ಲೂ ಆಗ ಹೋಗ್ಬಿಟ್ಟಿದೆ ಸರ್. ಮಕ್ಕಳಿಂದ ಮುದುಕರವರೆಗೂ ಹೆಣ್ಣು ಗಂಡು ಅದೇ ಇಂತಾನೆ ಎಲ್ಲಾರ್ಗೂ ಆಗತ್ತೆ. ಸ್ವಲ್ಪ ಹಾ, ಜಾಸ್ತಿ ಪರ್ಸೆಂಟೇಜ್ ಹೌದು ಹೌದು. ಪರ್ಸೆಂಟೇಜ್ ವೈಸ್ ಜಾಸ್ತಿ ಆ, ಹ್ಮ್ ಮಹಿಳೆಯರು, ಹ್ಮ್ ಹ್ಮ್ ಆಮೇಲೆ ವೃದ್ಧರು, ಹಾಗೆ ಯಾರು ಒಂಟಿಯಾಗಿ ಬದುಕ್ತಾರೆ. ಇವತ್ತು ಹ್ಮ್ ಒಂಟಿಯಾಗಿ ಬದುಕುವ ಜನರೇ ಜಾಸ್ತಿ ಸರ್. ಹೌದು ತಂದೆ ತಾಯಿ ಹೌದು ಇಲ್ಲ ಸರ್, ನನ್ನ ಹೆಂಡತಿ ಎಲ್ಲೋ ಇದ್ದಾಳೆ. ಹಾಗೆ ಸೋಷಿಯಲ್ ಹ್ಮ್ ಸಪೋರ್ಟ್ ಇಲ್ಲ ಹಾಗೆ. ಹೌದು. ಇವತ್ತು ಸಾಮಾಜಿಕ ಆಸರೆ, ಸಾಮಾಜಿಕ ನೀನು ನಮ್ಮವನು, ಇವ ಹ್ಮ್ ನಮ್ಮವನು, ಇವ ನಮ್ಮವನು ಅಂತ ಹೇಳೋರು ಯಾರು ಹ್ಮ್ ಇಲ್ಲ ಸರ್. ಇವನ್ಯಾರೋ ಹ್ಮ್ ಬೇರೆ ಅಂತ ಸರ್ ಬರೆಯೋರೇನೆ. ಹ್ಮ್ ಹೀಗಾಗಿ ಹ್ಮ್ ಸೋಷಿಯಲ್ ಸಪೋರ್ಟ್ ಕಮ್ಮಿ ಆಗ್ತಿರೋದು ಕೂಡ ಹ್ಮ್ ಡಿಪ್ರೆಷನ್ಗೆ ಕಾರಣ ಆಗ್ತಾ ಇದೆ. ಕಾರಣ ಆಗತ್ತೆ. ಹೌದು. ಡಿಪ್ರೆಷನ್ ಅಲ್ಲಿ ನೋಡಿ ಇಷ್ಟು ಬಗೆ ಇದೆ. ಮೇಜರ್ ಹ್ಮ್ ಡಿಪ್ರೆಷನ್, ಹ್ಮ್ ಪ್ರಧಾನವಾದಂತಹ ಡಿಪ್ರೆಷನ್, ಮೈನರು, ಹ್ಮ್ ಹ್ಮ್ ಹಾಗೆ ರಿಯಾಕ್ಟಿವ್ ಡಿಪ್ರೆಷನ್. ಯಾವುದೋ ಒಂದು ಹ್ಮ್ ಘಟನೆ ಆಗುತ್ತೆ, ಆ ಘಟನೆ ಅಂತ ಅದಕ್ಕೆ ಲಾಸ್ ಹೌದು. ಆಯ್ತು, ಫೇಲ್ ಹ್ಮ್ ಆಯ್ತು. ಹ್ಮ್ ಹಾಗೆ ಸೈಕಾಟಿಕ್ ಡಿಪ್ರೆಷನ್ ಭ್ರಮೆಗೆ ಶುರುವಾಗುತ್ತೆ. ಹಾ ಡಿಪ್ರೆಷನ್ ಅಲ್ಲಿ ನನ್ನ ಯಾರೋ ಕೊಲ್ಲಕ್ಕೆ ಬರ್ತಿದ್ದಾರೆ, ನನ್ನ ಒಡವೆಗಳನ್ನೆಲ್ಲ ಯಾರೋ ಕತ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ, ನನ್ನ ಭ್ರಮೆಯಿಂದ. ಸೊಸೆ ಮೋಸ ಹ್ಮ್ ಮಾಡ್ತಾಳೆ, ಈ ತರ ಹ್ಮ್ ಭ್ರಮೆಗಳು ಶುರುವಾಗುತ್ತೆ. ಹ್ಮ್ ಹಾಗೆ ಏಟಿಪಿಕಲ್ ನಲ್ಲಿ ಸೊಮೆಟೇಷನ್, ಬರೀ ಮನಸ್ಸು ಚೆನ್ನಾಗಿದೆ ರೀ, ನನಗೇನು ತೊಂದರೆ ಇಲ್ಲ ಸರ್, ಏನು ಸ್ಟ್ರೆಸ್ ಇಲ್ಲ ಸರ್, ನನ್ನ ದೇಹ ಹ್ಮ್ ಸರಿಯಾಗಿಲ್ಲ ಸರ್, ದೇಹ ಹ್ಮ್ ಪರೀಕ್ಷೆ ಮಾಡಿ ಏನೂ ಇಲ್ಲ. ಸೊ ಹಾ ಸೈಕೋಸೊಮ್ಯಾಟಿಕ್. ಹಾಗೆ ಪಾಯಿಂಟ್ ಪ್ರಿವೆನ್ಸ್ 5%, ಲೈಫ್ ಟೈಮ್ ಪ್ರಿವೆನ್ಸ್ 20%, ಮೋರ್ ಇನ್ ವಿಮೆನ್, ಇಬ್ಬರು ಹ್ಮ್ ಮಹಿಳೆಯರಿಗೆ ಡಿಪ್ರೆಷನ್ ಇದ್ರೆ ಒಬ್ಬರಿಗೆ, ಒಬ್ಬ ಗಂಡಸಿಗೆ. ಇದು ಹ್ಮ್ ಸ್ವಲ್ಪ ಹಳೆ ಬೇಗಸ್ ಇದು. ನೀವು ಹೌದು. ಹೇಳಿದಾಗೆ ಕೋವಿಡ್ ಬಂದಾದ್ಮೇಲೆ ಇದೆಲ್ಲ ಹ್ಮ್ 10% ಜಾಸ್ತಿ ಆಗುತ್ತಿದೆ. ಹೌದು ಮೋರ್ ಇನ್ ಸರ್. ಓಲ್ಡ್ ಪೀಪಲ್ 60 ಇಯರ್ಸ್ ಆದ್ಮೇಲೆ 40ರಿಂದ 50% ಡಿಪ್ರೆಷನ್. ಹ್ಮ್ ಇದು ಯಾಕೆಂದ್ರೆ ಈಗ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈಗ 10% ಹೋಗಿದೆ, ಇನ್ನೊಂದು 10 ವರ್ಷದಲ್ಲಿ 20-25% ಆಗುತ್ತೆ. ಜನ ಹಾ ಬದುಕ್ತಿದ್ದಾರೆ, ಆದರೆ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ. ಮೋರ್ ಪೀಪಲ್ ವಿತ್ ಡಿಪ್ರೆಷನ್ ಪೇನ್, ಅವರಿಗೆ ಅವರಿಗೆ ಬಾಲ್ಯದಲ್ಲಿ ಅವರಿಗೆ ನೋವಿನ ಹ್ಮ್ ಘಟನೆಗಳು, ನೋವಿನ ಅನುಭವಗಳು, ತಂದೆ ತಾಯಿ ಹ್ಮ್ ಪ್ರೀತಿ ಸಿಕ್ಕಿರೋದೆ. ಇದು ಪ್ರಿವೆನ್ಷನ್ ಬಹಳ ಮುಖ್ಯ ರೀ. ನಮ್ಮ ಹಾ ಮಕ್ಕಳ ನಾವು ಪ್ರೀತಿ ನೋಡ್ಕೊಂಡ್ರೆ ಮುಂದೆ ಅವರಿಗೆ ಡಿಪ್ರೆಷನ್ ಬರೋ ಚಾನ್ಸಸ್ ಜಾಸ್ತಿ. ಹ್ಮ್ ಮಕ್ಕಳ ನೀನು ಓದು 90 ತೆಗಿ, ಯಾಕೋ ತೆಗಿಲಿಲ್ಲ ನೀನು, ನಿನ್ನ ಹೆತ್ತು ನಾವು ಏನ್ ಪಾಪ ಮಾಡಿದ್ವು, ಈ ತರ ಎಲ್ಲ ಮಕ್ಕಳನ್ನ ಬೈಯೋದು, ಹೊಡೆಯೋದು ಮಾಡ್ತು ಅಂತಂದ್ರೆ ಅವ್ರು ಮುಂದೆ ಹ್ಮ್ ಡಿಪ್ರೆಷನ್ಗೆ ಬೇಗ ಒಳಗಾಗ್ತಾರೆ. ಹಾಗೆ ಹೌದು. ಯಾವುದೇ ಲೈಫ್ ಇವೆಂಟ್ ಆದಾಗ ನಮಗೆ ಜನಬಲ ಬೇಕ್ರಿ. ಒಂದು ಹ್ಮ್ ಧನಬಲ, ಇನ್ನೊಂದು ಹ್ಮ್ ಜನಬಲ. ಜನಬಲ. ಈಗ ಧನಬಲವೂ ಇಲ್ಲ, ಜನಬಲವೂ ಇಲ್ಲ. ಹಾಗೆ ಹೌದು. ಯಾರು ಮದುವೆ ಆಗದೆ ಉಳ್ಕೊಳ್ತಾರೆ ಅಥವಾ ಮದುವೆಗೆ ಸೆಪರೇಟ್ ಆಗ್ತಾರೆ, ಹಾಗೆ ಲೋವರ್ ಕ್ಲಾಸ್ನಲ್ಲಿ ಡಿಪ್ರೆಷನ್ ಜಾಸ್ತಿ, ಯಾಕೆಂದ್ರೆ ಅವರಿಗೆ ಬೇಸಿಕ್ ಹೌದು
ಹೌದು ರೋಟಿ ಕಪಡ ಮಕಾನ್ ಸಿಕ್ಕೋದಿಲ್ಲ, ಹಾಗೆ ಎನಿ ಹೌದು ಕ್ರಾನಿಕ್ ಇಲ್ನೆಸ್. ಹಾಗಾಗಿ ಹ್ಮ್ ಈ ಡಿಪ್ರೆಷನ್ ಬಂದಾಗ ನಮ್ಮ ಮೆದುಳಿನಲ್ಲಿ ಒಂದು ಡೋಪಮಿನ್ ಕಮ್ಮಿ ಆಗುತ್ತೆ, ಸೆರೋಟೋನಿನ್ ಹ್ಮ್ ಕಮ್ಮಿ ಆಗುತ್ತೆ, ಹಾಗೆ ಥೈರಾಕ್ಸಿನ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ. ಈ ಹ್ಮ್ ಹಾರ್ಮೋನುಗಳ ವ್ಯತ್ಯಾಸದಿಂದನೂ ಡಿಪ್ರೆಷನ್ ಹ್ಮ್ ಇರೋದು ಜಾಸ್ತಿ ಆಗುತ್ತೆ ಅಥವಾ ಹೌದು ಹೌದು ಇರೋದಕ್ಕೆ ಕಾರಣ ಆಗುತ್ತೆ. ಹಾಗೆ ಡಿಪ್ರೆಷನ್ ಇಂದ ಫಿಸಿಕಲ್ಲು, ಶಾರೀರಿಕವಾಗಿ ನಾವು ದುರ್ಬಲರಾಗ್ತೇವೆ, ಮಾನಸಿಕವಾಗಿ ದುರ್ಬಲರಾಗ್ತೇವೆ. ಹ್ಮ್ ಸೂಸೈಡ್ 60% ಸೂಸೈಡ್ ಡೆತ್ಸ್ ನಲ್ಲಿ ಡಿಪ್ರೆಷನ್ನೇ ಹ್ಮ್ ಕಾರಣ ಆಗಿದೆ. ಹಾ ಇದು ಅತ್ಯಂತ ಗಂಭೀರವಾದಂಥ ಸಂಗತಿ. ಸೂಸೈಡ್ ಮಾಡ್ಕೊತಾರೆ, 100 ಸೂಸೈಡ್ ಆದರೆ 60% ಸೂಸೈಡ್ ಮಾಡ್ಕೊಂಡಿರೋರು ಡಿಪ್ರೆಷನ್ ಒಳಗಾಗಿರ್ತಾರೆ. ಅದು ಯಾರು ಗುರ್ಸೋದಿಲ್ಲ, ಯಾರು ಹೌದು. ಗುರ್ಸೋದಿಲ್ಲ. ಅಲ್ಲ, ಒಂದು ನಾನು ಹೇಳಬೇಕು ಸರ್, ನನ್ನ ಗೆಳತಿ ಒಬ್ಳು, ನಾವೆಲ್ಲ ಯೋಗ ಮಾಡ್ತಾ ಇದ್ವಿ ಟೆರೆಸ್ ಮೇಲೆ, ದಬ್ಬಂತ ಬಿದ್ದಿದ್ದ ಶಬ್ದ ಆಯ್ತು. ಏನಂತ ನೋಡಿದ್ರೆ ಇವಳು ಮೇಲಿಂದ ಹಾರ್ಬಿಟ್ಟಿದ್ಲು ಹಾಸ್ಟೆಲ್ ಅಲ್ಲಿ ಪ್ಯಾರಾಪಿಟ್ ಮೇಲೆ ಸಿಕ್ಕಿದ್ಲು, ಅಳ್ತಾ ಕೂತ್ಕೊಂಡಿದ್ಲು, ಮೇಲೆ ಕೇಳ್ಕೊಂಡ್ವಿ. ಡಿಪ್ರೆಷನ್ ಅಲ್ಲಿ ಇದ್ದಾಳೆ ಅಂತ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾಯ್ತು, ಇದ್ ಮಾಡಾಯ್ತು, ಪಾಸ್ ಆಯ್ತು, ಮದುವೆ ಆಯ್ತು. ಮಗು ಆದ್ಮೇಲೆ ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಲು ಸರ್. ಇದು ಅದು ಆ ಸೂಯಿಸೈಡಲ್ ಟೆಂಡೆನ್ಸಿ ಇದ್ರೆ ಕೆಲವ್ರು ಅಂತಾರೆ ಆ ಸಮಯದಲ್ಲಿ ಯಾರಾದ್ರೂ ಇದ್ರೆ ಉಳಿಸ್ಬೋದು ಅಂತ ಇರ್ಬೋದು, ಆದ್ರೆ ನಾವು ಉಳ್ಸಕ್ ಪ್ರಯತ್ನ ಮಾಡಿದ್ರು ಕೂಡ ಉಳಿಯೋದಿಲ್ಲ ಸರ್ ಒಂದೊಂದ್ಸಲ. ಅವಾಗ ಉಳಿಸಿದ್ರಿ, ಆಮೇಲೆ ಮುಂದೆ ಹ್ಮ್. ಹೆರಿಗೆ ಆಯ್ತು, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬರ್ತದೆ. ಅದು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅದು. ಹೌದು ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮೊಮ್ಮಗಳೇ ಆತ್ಮಹತ್ಯೆ ಮಾಡ್ಕೊಂಡ್ಲು. ಆಕೆನೂ ಡಾಕ್ಟ್ರು, ಗಂಡನೂ ಡಾಕ್ಟ್ರು, ಮಗು ಆಯ್ತು, ಮಗು ಚೆನ್ನಾಗಿದೆ, ಶಿ ಕಮಿಟೆಡ್ ಸೂಸೈಡ್. ಹ್ಮ್ ಹಾಗಾಗಿ ಅನೇಕ ಮಹಿಳೆಯರು ಇಲ್ಲ ಪ್ರೀಮೆನ್ಸ್ಟ್ರುಯಲ್ ಟೆನ್ಷನ್ ಅವಧಿನಲ್ಲಿ, ಮೆನೋಪಾಸ್ ಅವಧಿನಲ್ಲಿ, ಅಥವಾ ಹ್ಮ್ ಗರ್ಭಧಾರಣೆ ಅವಧಿನಲ್ಲಿ, ಅಥವಾ ಹೆರಿಗೆ ಹ್ಮ್ ನಂತರ ಹ್ಮ್ ಡಿಪ್ರೆಷನ್ ಪೋಸ್ಟ್ ಪಾರ್ಟಮ್